ಹಾಯ್ ಫ್ರೆಂಡ್ಸ್, ಕನ್ನಡ ಗ್ರಾಮರ್ ಸಮಾಸಗಳು ಟೈಪ್ 8 ಗಮಕ ಸಮಾಸ. ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಟರ್ಮ್ಸ್. ಉತ್ತರ ಪದ ಸೆಕೆಂಡ್ ವರ್ಡ್, ಕೃದಂತ ವರ್ಡ್ ಫಾರ್ಮ್, ಸರ್ವನಾಮ ಪ್ರೋನೌನ್, ನಾಮಪದ ನೌನ್. ಉತ್ತರ ಪದ ಸೆಕೆಂಡ್ ವರ್ಡ್, ಕೃದಂತ ವರ್ಬ್ ಫಾರ್ಮ್, ಸರ್ವನಾಮ ಪ್ರೋನೌನ್, ನಾಮಪದ ನೌನ್. ಡೆಫಿನಿಷನ್: ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತಗಳಲ್ಲಿ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಗಮಕ ಸಮಾಸವೆನ್ನುತ್ತಾರೆ. ಇನ್ ಸಮಾಸ, if second word is a noun and first word is a pronoun or verb form, then it is called as gamaka samasa. I repeat, first word is a pronoun or verb form and second word will be noun. Let us understand with examples. Ivanu plus muduka, ee muduka. So Ivanu is he, muduka is old man. So pronoun and noun. So this old man. Avu plus pranigalu, ಆ ಪ್ರಾಣಿಗಳು. Avu is those, pranigalu is animals, those animals, that animals. So it is ಅವು ಪ್ಲಸ್ ಪ್ರಾಣಿಗಳು. ಮಾಡುವುದು ಪ್ಲಸ್ ಅಡುಗೆ, ಮಾಡಿದಡುಗೆ. ಸೊ ಮಾಡು ಇಸ್ ಅ ವರ್ಬ್ ಫಾರ್ಮ್, ಸೊ ಇಟ್ ಈಸ್ ಕೃದಂತ, ಪ್ಲಸ್ ಅಡುಗೆ ಇಸ್ ನೌನ್, ಸೊ ಪ್ರಿಪೇರ್ಡ್ ಫುಡ್, ಮಾಡಿದಡುಗೆ. ಬಾಡಿದುದು ಪ್ಲಸ್ ಹೂವು, ಬಾಡಿದ ಹೂವು. ಬಾಡು ಮೀನ್ಸ್ ಇಟ್ಸ್ ಡ್ರೈ and who is flower, ಬಾಡಿದ ಹೂವು, dry flower. So this is gamaka samasa. You have few examples here for you. Let's do it. ಅವಳು ಪ್ಲಸ್ ಹೆಂಗಸು, ಆ ಹೆಂಗಸು. ಅದು ಪ್ಲಸ್ ಕಲ್ಲು, ಆ ಕಲ್ಲು. ಇದು ಪ್ಲಸ್ ಶಾಲೆ, ಈ ಶಾಲೆ. ಅದು ಪ್ಲಸ್ ಮನೆ, ಆ ಮನೆ. ಇದು ಪ್ಲಸ್ ಹೊಲ, ಈ ಹೊಲ. ಸೊಕ್ಕಿದುದು ಪ್ಲಸ್ ಆನೆ, ಸೊಕ್ಕಾನೆ. Thank you friends. Please like, share and subscribe to my channel.